ಕಾಲೇಜು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಮೊದಲಿಗೆ ಭಾಗವಹಿಸುವವರು ವಿಜಯ ಕಾಲೇಜಿನ ವಿದ್ಯಾರ್ಥಿ ಅಶೋಕ್ ಮತ್ತು ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಅಮೃತ. ಚರ್ಚೆಯಲ್ಲಿ ಮಂಡಿಸುವ ವಿಷಯ ಒಂದು ಲವ್ ಫೇಲ್ಯೂರ್ಗೆ ಗಂಡು ಕಾರಣನೋ ಹೆಣ್ಣು ಕಾರಣನೋ ಅಂತ. ಮೊದಲಿಗೆ ಅಶೋಕ್ ಮಾತಾಡ. ನಮಸ್ಕಾರ. ನನ್ನ ಪ್ರಕಾರ ಲವ್ ಫೇಲ್ಯೂರ್ ಆಗೋದಕ್ಕೆ ಹೆಣ್ಣೇ ಕಾರಣ. ಯಾಕಂದ್ರೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನೋದು ಆ ಕಾಲದ ಮಾತಾಗಿತ್ತು. ಈಗ ಪ್ರತಿಯೊಬ್ಬ ಗಂಡಸಿನ ಲವ್ ಫೇಲ್ಯೂರ್ ಹಿಂದೆನೂ ಕೂಡ ಒಂದು ಹೆಣ್ಣಿರ್ತಾಳೆ ಅನ್ನೋದು ಈಗಿನ ಕಾಲ ಮಾತು. ಯಾವಾಗ ಒಂದು ಹೆಣ್ಣು ಲವ್ಗೋಸ್ಕರ ಲವ್ ಮಾಡದೆ ತನ್ನ ಸ್ವಾರ್ಥಕ್ಕೋಸ್ಕರ ಲವ್ ಮಾಡೋದಕ್ಕೆ ಶುರು ಮಾಡ್ತಾಳೋ ಆಗ್ಲೇ ಲವ್ ಫೇಲ್ಯೂರ್ ಆಗ. ಒಂದು ಹುಡುಗಿ ಒಂದು ಹುಡುಗನ್ ಲವ್ ಮಾಡೋದಕ್ಕೆ ಮುಂಚೆ ಸ್ಮೈಲ್ ಮಾಡೋದು, ನಾಚಿಕೆ ಪಟ್ಕೊಳ್ಳೋದು, ಮಾತಿನಲ್ಲೇ ಮರಳು ಮಾಡೋದು ಇತ್ಯಾದಿ. ಇದು ಒಬ್ಬ ಹುಡುಗನ ದೃಷ್ಟಿನಲ್ಲಿ ಲವ್. ಆದ್ರೆ ಹುಡುಗಿ ದೃಷ್ಟಿನಲ್ಲಿ ಬರೀ ಟೆಸ್ಟ್. ಕೆಲವು ಹುಡುಗಿರು ತಮ್ಗಿಷ್ಟವಾದ ಹುಡುಗನ್ ಪ್ರೀತಿಸ್ತಾ ಅವನ ಜೊತೆ ಸಿನಿಮಾ, ಹೋಟ್ಲು, ಪಾರ್ಕು, ಪಿಕ್ನಿಕ್ ಅಂತ ಸುತ್ತಾಡ್ತಾರೆ, ಅಪ್ಕೊಂಡು ಮುತ್ತು ಕೊಡ್ತಾರೆ. ಆಮೇಲೆ ವಿಷಯ ಅವ್ರ ಅಪ್ಪ ಅಮ್ಮ ಗೊತ್ತಾಗುತ್ತೆ. ಅವರು ಅವಳ ಬ್ರೈನ್ ವಾಶ್ ಮಾಡಿ, ನೋಡು ಪ್ರೀತಿನೇ ಬದುಕಲ್ಲ, ಅವನ ಹತ್ರ ಏನಿದೆ, ಕಾರ, ಬಂಗ್ಲೆನ, ಉದ್ಯೋಗನ, ಇಲ್ಲ ಹಣನ, ಎಲ್ಲ ಇರೋನ್ನ ನಾವು ನೋಡಿದೀವಿ, ಅವನನ್ನ ಮದುವೆ ಮಾಡ್ಕೊಂಡು ನೆಮ್ಮದಿ ಆಗಿರೋ ಅಂತಾರೆ. ಅವಳಿಗೂ ಅದೇ ಸರಿ ಅನ್ಸುತ್ತೆ. ಸೀದಾ ಲವರ್ ಹತ್ರ ಬರ್ತಾಳೆ. 4 ಹನಿ ಕಣ್ಣೀರು, 7 ವಿರಹದ ಮಾತು, ಕೊನೆಗೆ ಹೆತ್ತೋರೆ ಗ್ರೇಟ್ ಅನ್ನೋ ವೇದ ಅಂತ ಹೇಳಿ ಹೊರಟೋಗ್ತಾಳೆ. ಅವನ್ ದೇವದಾಸ, ಅವಳು ಎಲ್ಲ ಮತ್ತು ಗಂಡ ಮಕ್ಕಳು ಸಂಸಾರ ಅಂತ ಹಾಯಾಗಿ ಇದ್ಬಿಡ್ತಾಳೆ. ಇನ್ನು ಕೆಲವರು ಅಟ್ರಾಕ್ಟ್ ಮಾಡಿ ಲವ್ ಮಾಡಿ ಮದುವೆನೂ ಮಾಡ್ಕೊಂತಾರೆ. ಆದ್ರೆ ತಮ್ಮ ಗಂಡನ ಕೈಯಲ್ಲಿ ತಮ್ಮ ಆಸೆ ಕನಸುಗಳನ್ನ ಈಡೇರಿಸ್ಕೊಳಕ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಇನ್ನೊಬ್ಬ ಹುಡುಗನ ಜೊತೆ ಅನೈತಿಕ ಸಂಬಂಧ ಬೆಳೆಸಿ ಕಿರಿಕಿರಿ ಶುರು ಮಾಡ್ತಾರೆ, ಜಗಳ ಮಾಡ್ತಾರೆ. ಇಲ್ಲ ತಮ್ಮ ಪ್ರಿಯಕರನ ಕೈಯಿಂದಲೇ ತಮ್ಮ ಗಂಡನ ಎದುರಿಗೆ ಗುಂಡಿಕ್ಕಿ ಕೊಲೆನೂ ಮಾಡಿಸ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲವ್ ಫೇಲ್ಯೂರ್ ಆಗೋದಕ್ಕೆ 100ಕ್ಕೆ 90 ಭಾಗ ಹೆಣ್ಣೇ ಕಾರಣ. ಹೆಣ್ಣು ಮನುಷ್ಯರೇ ಅಲ್ಲ, ಅವಳಲ್ಲಿ ಪ್ರೀತಿ, ಪ್ರೇಮ, ಕರುಣೆ ಅನ್ನೋದು ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಅಶೋಕ್ ಹೇಳಿದ್ರು. ಬಹುಶಃ ಇವರಿಗೆ ತಾಯಿ, ಅಕ್ಕ, ತಂಗಿ ಯಾರು ಇಲ್ಲ ಅಂತ ಕಾಣಿಸುತ್ತೆ. ಹೆಣ್ಣು ಲವ್ ಮಾಡೋಕ್ ಮುಂಚೆ ಹುಡುಗನ ಟೆಸ್ಟ್ ಮಾಡ್ತಾಳೆ ಅಂದ್ರೆ ₹1 ಕೊಟ್ಟು ತಗೊಳ್ಳೋ ಒಂದು ರೀಫಿಲ್ನೇ 10 ಸಲ ಬರೆದು ನೋಡ್ತೀವಿ, ಅದು ಸರಿಯಾಗಿ ಬರೆಯುತ್ತೋ ಇಲ್ವೋ ಅಂತ. ಅಂಥದ್ರಲ್ಲಿ ಬಾಳು ಪೂರ್ತಿ ಜೊತೆಯಾಗಿರ್ಬೇಕಾದ ಗಂಡನ ಸೆಲೆಕ್ಟ್ ಮಾಡುವಾಗ ಅವನ ಯೋಗ್ಯನ ಅಲ್ವಾ ಅಂತ ಟೆಸ್ಟ್ ಮಾಡುತ್ತಪ್ಪ. ಅಥವಾ ಒಂದು ಹೆಣ್ಣು ಗಂಡಿಗೆ ಸಿಕ್ಕಿದ ತಕ್ಷಣ ಅದು ನನ್ನ ಆಸ್ತಿ ಅನ್ನೋ ಥರ ಭ್ರಮಿಸ್ಕೊಳ್ಳೋದು ಸರಿನಾ? ಹೆಣ್ಣು ಲವ್ ಮಾಡಿ ಅವನಿಗಿಂತ ಒಳ್ಳೆ ಗಂಡಿ ಸಿಕ್ಕಿದ ತಕ್ಷಣ ಜಾಸ್ತಿ ಕಡೆ ಇರಬಹುದು. ಒಂದು ಹೆಣ್ಣಿಗೆ ಒಬ್ಬ ಲವರ್ ಎಷ್ಟು ಮುಖ್ಯನೋ ತಂದೆ ತಾಯಿ ಅದಕ್ಕಿಂತ ಮುಖ್ಯ. ಅವರ ಜೀವ ಕಾಪಾಡಬೇಕಾದಾಗ ಅವಳು ಪ್ರೇಮನ ತ್ಯಾಗ ಮಾಡಬೇಕಾಗುತ್ತೆ. ಆದ್ರೆ ಅದೇ ಗಂಡಸರು ಎಷ್ಟು ಜನ ಹೆಣ್ಮಕ್ಳನ್ನ ಪ್ರೀತಿಸಿ, ನಂಬಿಸಿ, ಗರ್ಭಿಣಿ ಮಾಡಿ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಓಡ್ ಹೋಗಿಲ್ಲ. ಇದರಿಂದಾಗಿ ಎಷ್ಟು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಪೋಷಣೆ ಮಾಡಿಸ್ಕೊಂಡಿದ್ದಾರೆ, ಮದುವೆನೇ ಇದೆ, ಮಕ್ಕಳನ್ನ ಹೆತ್ತು ತಾಯಿಯಾಗಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ? ನಾನೇ ಮದುವೆ ಆದ್ಮೇಲೂ ಕೂಡ ಹೆಣ್ಣಿನಲ್ಲಿ ಲವ್ ಫೇಲ್ಯೂರ್ ಅದು. ಗಂಡ ತನ್ನ ಹೆಂಡತಿಗೆ ಗಂಡು ಮಗು ಇರಲಿಲ್ಲ ಅಂತ ಡೈವರ್ಸ್ ಮಾಡ್ತಾರೆ, ವರದಕ್ಷಿಣೆ ತರಲಿಲ್ಲ ಅಂತ ಸೀಮೆಣ್ಣೆ ಸುಟ್ಟು ಬೆಂಕಿ ಇಡ್ತಾರೆ, ಕುಡ್ಕೊಂಡು ಬಂದು ಹೊಡಿತಾರೆ. ಅಷ್ಟೇ ಯಾಕೆ, ಲವ್ ಮಾಡುವಾಗ ನಾಯಿ ತರ ಜೊಲು ಸುರಿಸ್ಕೊಂಡು ಹಿಂದೆ ಮುಂದೆ ಸುತ್ತೋನು ತಾಳಿ ಕಟ್ಟಿದ ತಕ್ಷಣ ಅಧಿಕಾರ ಚಲಾಯಿಸ್ತಾರೆ. ಅವಳು ಕುಡಿದ್ರೆ ತಪ್ಪು, ನಿಂತರೆ ತಪ್ಪು, ಮಾತಾಡಿದ್ರೆ ತಪ್ಪು, ಅವಳನ್ನ ಕೇವಲ ತನ್ನ ಭೋಗದ ವಸ್ತು ಅನ್ನೋ ತರ ನೋಡ್ತಾನೆ. ಅಲ್ಲಿ ಲವ್ ಸಾಯುತ್ತೆ, ಅಧಿಕಾರ ಗೆಲ್ಲುತ್ತೆ. ಅದು ಬಿಟ್ಟು ಯಾವ ಹೆಂಡತಿನೂ ನನಗೆ ಸೀರೆ ಕೊಡಿಸ್ಲಿಲ್ಲ, ಒಡವೆ ಕೊಡಿಸ್ಲಿಲ್ಲ, ಸಿನಿಮಾ ತೋರಿಸ್ಲಿಲ್ಲ ಅಂತ ಮನೆ ಬಿಟ್ಟು ಹೋಗಲ್ಲ. ಈ ಪ್ರತಿಯೊಂದು ಲವ್ ಫೇಲ್ಯೂರ್ಗೂ ಗಂಡೇ ಕಾರಣ, ಗಂಡಿನ ದುರಹಂಕಾರವೇ ಕಾರಣ, ಅವನ ದಬ್ಬಾಳಿ, ಮೋಸ, ವಂಚನೆ, ನಂಬಿಕೆ ದ್ರೋಹನೇ ಕಾರಣ. ಪ್ರೀತಿ ಹೆಣ್ಣಿನ ಆಸ್ತಿ, ಅದನ್ನ ತಾಯಿಯಾಗಿ, ಗೆಳೆಯಾಗಿ, ಹೆಂಡತಿಯಾಗಿ ಗಂಡಿಗೆ ಧಾರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಕೆಲವರಿಗಿಲ್ಲ ಅಷ್ಟೇ.
199% ಈ ಗಂಡಸರೇ cheaters. ನನ್ನ ಆತ್ಮೀಯ ಅಕ್ಕ ತಂಗಿಯರಿಗೆ ನನ್ನದೊಂದು ಕಿವಿ ಮಾತು. ಇತ್ತೀಚೆಗಂತೂ ಗಂಡಸರು ಹೆಣ್ಮಕ್ಳನ್ನ ಪ್ರೀತಿಸೋದನ್ನ ನಂಬಿಸಿ ಚೀಟ್ ಮಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಆದ್ರಿಂದ ನಾವು ಅಂದ್ರೆ ನಮ್ಮ ಸಮಾಜದ ಪ್ರತಿಯೊಂದು ಹೆಣ್ಮಕ್ಳು ಹುಷಾರಾಗಿರ್ಬೇಕು. ಈ ಚೀಟ್ ಮಾಡೋ ಗಂಡಸರ ಅಂದ ಚಂದಕ್ಕೆ, ಹಣದ ವ್ಯಾಮೋಹಕ್ಕೆ, ಬಣ್ಣ ಬಣ್ಣದ ಮಾತಿಗೆ ಮರುಳಾಗಬಾರದು. ನಾವು ಸರಿಯಾಗಿದ್ರೆ ನಮ್ಮನ್ನ ಯಾರು ಚೀಟ್ ಮಾಡೋಕ್ಕಾಗಲ್ಲ. ನಮಗೆ ನಾವೇ ಸೆಕ್ಯೂರಿಟಿ ಆಗಿರ್ಬೇಕು. ಚೀಟ್ ಮಾಡೋ ಗಂಡಸರಿಗೆ ಧಿಕ್ಕಾರ, ಧಿಕ್ಕಾರ. ಮೋಸ ಮಾಡೋ ಗಂಡಸರಿಗೆ ಧಿಕ್ಕಾರ, ಧಿಕ್ಕಾರ. ಚೀಟ್ ಮಾಡೋ ಗಂಡಸರಿಗೆ ಧಿಕ್ಕಾರ, ಧಿಕ್ಕಾರ. ಓದೋದ್ರಲ್ಲಿ ಫಸ್ಟು, ಕುಣಿಯೋದ್ರಲ್ಲಿ ಫಸ್ಟು, ಡಿಬೇಟಲ್ಲಿ ಫಸ್ಟು, ಆಟದಲ್ಲಿ ಫಸ್ಟು. ಅಮೃತ, ಕಾಂಪಿಟೇಷನ್ಗೆ ನಿನಗೆ ಯಾವ್ದು ಉಳಿದಿಲ್ಲ ಅಂತ ಕಾಣಿಸುತ್ತೆ. ಯಾಕಿಲ್ಲ? ಕೊಟ್ರೆ ಕೋಪದಲ್ಲಿ ಫಸ್ಟು, ಜಗಳದಲ್ಲಿ ಫಸ್ಟು, ಹಠದಲ್ಲಂತೂ ಇನ್ನೂ ಫಸ್ಟು, ಒಂದ್ರಲ್ಲಿ ಮಾತ್ರ ಲಾಸ್ಟು. ಅದ್ಯಾವ್ದೆ? ಲವ್. ಆದ್ರೆ ನೀನ್ ಫಸ್ಟ್ ಬರ್ತೀಯ ಬಿಡು. ಬರ್ಬೇಕು ಅಂತಾನೆ ಎದುರು ಮನೆ ಹುಡುಗನ್ ಲೈನ್ ನೋಡಿತಾ ಇರೋದು. ಅದನ್ನ ಹುಗ್ಗು ಅರ್ಥನೇ ಮಾಡ್ಕೋತಿಲ್ಲ. ಅಯ್ಯೋ ಕತ್ತೆ, ಏನ್ ಮಾಡಿಸ್ತಾರಷ್ಟೇ. ಏನ್ ಮಾಡಿಸಿದ್ರೆ ಏನಾಗುತ್ತೆ? ಪ್ರೆಗ್ನೆಂಟ್ ಆಗ್ತೀನಿ. ಥೂ ನಿನ್ನ, ಹೀಗೆಲ್ಲ ಮಾತಾಡೋದಿಕ್ಕೆ ನಾಚಿಕೆ ಆಗಲ್ವೇನೆ ನಿನ್ಗೆ? ಅಂದ್ರೆ ಸಮೃದ್ಧ ಆನಂದ ಮೇಡಮ್, ಇವಳು ಜಾಮಿಟ್ರಿ ಬಾಕ್ಸ್ ಕದ್ದಿಯಂತಲ್ಲೋ? ಇಲ್ಲ ಮೇಡಮ್, ನಾನ್ ಕದ್ದಿಲ್ಲ. ಇವನೇ ಮೇಡಮ್ ಕದ್ದಿದ್ದು. ನನಗ್ ಚೆನ್ನಾಗ್ ಗೊತ್ತು. ಯಾರನ್ನೇ ಕಳ್ಳ ಅಂತ್ಯ? ನಿಮ್ಮ ಅಣ್ಣನ ಕಣೆ. ನಮ್ಮ ಅಣ್ಣ ಯಾಕೆ ಕಳ್ಳ ಆಗ್ತಾನೆ? ನೀನ್ ಕಳ್ಳಿ, ನಿಮ್ಮ ಅಪ್ಪ ಕಳ್ಳ. ಯು ಶಟ್ ಅಪ್. ಇಬ್ಬರು ಬ್ಯಾಗ್ನು ಚೆಕ್ ಮಾಡಿದ್ರೆ ಯಾರು ಕಳ್ರು ಅಂತ ಈಗ ಗೊತ್ತಾಗುತ್ತೆ. ತಗೊಳ್ಳಿ ಮೇಡಮ್, ಚೆಕ್ ಮಾಡಿ. ಸಿಗ್ಲಿಲ್ಲ ಅಂದ್ರೆ ಅವಳ ಕೈಕಾಲ್ ಮುರಿರಿ. ಅದೇ ಮೇಡಮ್ ನನ್ ಜಾಮಿಟ್ರಿ ಬಾಕ್ಸ್. ಅಮೃತ, ಅವನ್ ಕದ್ದಿಲ್ಲ ಅಂತ ನೀನ್ ಗಲಾಟೆ ಮಾಡಿದ್ರೆ ನೀನ್ ಬ್ಯಾಗ್ ಚೆಕ್ ಮಾಡಲ್ಲ ಅನ್ಕೊಂಡಿದ್ಯಾ? ಇಲ್ಲ ಮೇಡಮ್, ನಾನ್ ಕದ್ದಿಲ್ಲ, ನಾನ್ ಕಳ್ಳಿ ಅಲ್ಲ. ಸುಳ್ಳು ಹೇಳ್ತೀಯಾ? ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸತಿ ಏನಾದ್ರೂ ಈ ರೀತಿ ಮಾಡಿದ್ರೆ ಸ್ಕೂಲಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಹುಷಾರ್. ಬಾ ಚೈತ್ರ. ನಾನ್ ಕದ್ದಿಲ್ಲ. ಅದೇಗ್ ನನ್ ಬ್ಯಾಗ್ ಬಂತು ನಂಗೆ ಗೊತ್ತಿಲ್ಲ. ನೀನ್ ಕದ್ದಿಲ್ಲ ಅಮೃತ, ಕದ್ದಿದ್ದು ನಿಮ್ಮಣ್ಣ. ಹ್ಞೂ ಅಮೃತ, ನಿಮ್ಮಣ್ಣ ಜಾಮಿಟ್ರಿ ಬಾಕ್ಸ್ ನ ಕದ್ಕೊಂಡ್ ಬಂದು ನಿನ್ ಬ್ಯಾಗ್ ಅಲ್ಲಿ ಇಟ್ಟಿದ್ನ ನಾನೇ ನೋಡ್ದೆ. ಹೌದೇನೋ ಅಣ್ಣ? ಅದು ಅಮೃತ, ಅದು ರಾಸ್ಕಲ್. ನೀನ್ ಕಳ್ತನ ಮಾಡ್ಬಿಟ್ಟು ನನ್ ಮೇಲೆ ಹಾಕ್ತೀಯಾ? ಸಾರಿ ಕಣೆ, ಸಾರಿ ಅಮೃತ. ಕಳ್ಳ, ನೀನ್ ಚೀಟರ್. ಇನ್ಮೇಲೆ ಯಾವತ್ತೂ ನನ್ನ ಹತ್ರ